ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕರ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಕರ್ಣನಪ್ಪ ಮನೆಗೆ ಸೇರಿಸಿಲ್ಲ ಅವರು, ಹಂಗಾಗಿ ರಾತ್ರಿ ಜ್ವರ ಬೇರೆ ಬಂದುಬಿಟ್ಟಿದೆ. ಬಂದು ಬಾಗಿಲು ತಟ್ತಾ ಇದ್ದಾನೆ, ಬಾಗಿಲು ತೆಗೀರಿ ಅಂತೇಳಿ. ಆದರೆ ಅಜ್ಜಿ ಮತ್ತು ಹೆಂಡ್ತಿ ಕೂಡ ಬಾಗಿಲು ತೆಗಿತಾ ಇಲ್ಲ. ಅವನಮ್ಮ ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರಬೇಡ ಹೋಗು ಮನೆಗೆ ಅಂತ, ನೀನು ಮಗನ್ನೇ ಸಾಯಿಸಕ್ಕೆ ಹೊರಟಿರೋನು, ನೀನು ನಮ್ಮ ಮನೆಗೆ ಬರಬೇಡ, ನಮ್ಮ ಮನೆ ಮೆಟ್ಲು ಹತ್ತಬೇಡ ಅಂತೇಳಿ ಜೋರು ಮಾಡ್ತಾ ಇದ್ದಾಳೆ. ಅದಕ್ಕೆ ಮಾಲತಿ ಕೂಡ ಏನಕ್ಕೆ ಬಂದ್ರಿ ಇಲ್ಲಿ, ಏನು ಕೆಲಸ ಇದೆ, ನನ್ನ ಮಗನ ಆ ಥರ ಮಾಡಿದ ಮೇಲೆ ನೀವು ಬರ್ಕೂಡ್ದು ನನ್ನ ಮನೆ ಬಾಗಿಲಿಗೆ ಅಂತೇಳಿ ಅವಳು ಜೋರು ಮಾಡ್ತಾಯಿದ್ದಾಳೆ. ಮಾಲತಿ, ಎಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿ ಒಂಚೂರು ಜಾಗ ಕೊಡು ಸಾಕು, ನಾನು ಅಲ್ಲಿರ್ತೀನಿ, ನನ್ನ ತಪ್ಪಾಯಿತು ಮಾಡಿದ್ದು, ನಾನು ನಿಜವಾಗ್ಲೂ ನನ್ನ ತಪ್ಪನ್ನು ನಾನು ಒಪ್ಕೊಳ್ತಾ ಇದ್ದೀನಿ, ಒಂದು ಮೂಲೆಯಲ್ಲಿ ಕೊಟ್ಟರೆ ಸಾಕು, ನಾನು ಅಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳ್ತವನೆ. ಆಮೇಲೆ ಮಗನಿಗೆ ನಾನು ಆರೈಕೆ ಮಾಡ್ತೀನಿ, ನನ್ನ ಮಗನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತವನೆ. ಆವಾಗ ಅವ್ರ ಅಮ್ಮಂಗೆ ಸಿಟ್ಟು ಬಂದುಬಿಡುತ್ತೆ. ಅವ್ರ ಅಮ್ಮ ಬಂದು ಬಾಯಿಗೆ ಬಂದಂಗೆ ಬೈತಾರೆ ಅವನಿಗೆ ಬೈದ್ಬಿಟ್ಟು, ದಾಟಾಚಿಗೆ ಇಲ್ಲಿ ಇರಲೇ ಬೇಡ, ನೀನು ಹೋಗಿ ದಾಟಾಚಿಗೆ ಅಂತೇಳಿ ಅವನು ಹೋಗಿ ಕಾಲು ಹಿಡ್ಕೊತಾನೆ. ಅಮ್ಮ ನಾನು ಎಲ್ಲಿ ಹೋಗ್ಲಮ್ಮ, ಮನೆ ಇಲ್ಲ ಏನಿಲ್ಲ, ನಾನು ಎಲ್ಲಿರ್ಲಮ್ಮ, ಎಲ್ಲಿ ಹೋಗ್ಲಮ್ಮ ಅಂತೇಳಿ. ಎಲ್ಲಾರ ಹೋಗಿ ಸಾಯು, ಯಾಕೆ ಬಂದಿದೆಯಾ ಇಲ್ಲಿ ಅಂತೇಳಿ ಬೈತಾರೆ. ಆವಾಗ ಬೈದಾಗ ಮಾಲತಿಗೂ ಕೂಡ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಏಕೆಂದರೆ ಅವಳಿಗೂ ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾನೆ, ಅಷ್ಟಿಷ್ಟು ಬೈದು ಹೋಗಿಲ್ಲ ಅವನು. ಅದಕ್ಕೋಸ್ಕರ ಅವರು ಜೋರು ಮಾಡಿಕೊಂಡು ಒಳಗೆ ಕೂಡ್ಸಲ್ಲ, ಆಚೆ ಕಳಿಸ್ತಾರೆ. ಆಚೆ ಕಳಿಸ್ಬಿಟ್ಟು ಜೋರು ಮಾಡಿ ಬಾಗ್ಲಾಕಂತಾರೆ ಇಬ್ಬರೂ. ಆವಾಗ ಮಾಲತಿ ಕೂಡ, ಅತ್ತೆ ಜ್ವರ ಇದೆಯಂತೆ ಅತ್ತೆ ಅಂತ. ಜ್ವರ ಇದ್ದರೆ ಸತ್ತರೆ ಸಾಯ್ಲಿ ಬಾ, ನಮಗೇನಾಗಬೇಕಾಗಿದೆ, ಅವನು ನನ್ನ ಮೊಮ್ಮಗನ್ನೇ ಸಾಯಿಸೋಕೆ ಹೊರಟವನು, ಅವನನ್ನು ನಂಬೋಕ್ಕಾಗಲ್ಲ, ಬಾ ಒಳಗಡೆ ಅಂತೇಳಿ ಕೊನೆಗೆ ಒಳಗಡೆ ಹೋಗಿ ಡೋರ್ ಹಾಕ್ಕೊಂಡೇ ಬಿಡ್ತಾರೆ ಇಬ್ಬರೂ. ಆಗ ಡೋರ್ ಹಾಕ್ಕೊಂಡಾಗಂತೂ ಅವನಿಗೆ ಭಾಳ ಬೇಜಾರಾಗುತ್ತೆ. ಒಂದು ಕಡೆ ಮೂಲೆಯಲ್ಲಿ ಜಾಗ ಕೊಡ್ರಮ್ಮ ಸಾಕು, ನಾನು ಅಲ್ಲೇ ಇರ್ತೀನಿ ಅಂತಾನೆ. ಮೂಲೆಯಲ್ಲೆಲ್ಲ ನನ್ನ ಮನೆ ಮೆಟ್ಲು ಹತ್ಸಲ್ಲ ನಿನ್ನನ್ನು ಅಂತ ಜೋರು ಮಾಡಿಬಿಡ್ತಾಳೆ ಅವರಮ್ಮ. ಆವಾಗ ಮಾಲತಿ ಕೂಡ, ಎಲ್ಲಾರ ಹೋಗಿ ಮುಖ ತೋರಿಸ್ಬೇಡಿ ಅಂದರೆ ಮತ್ತೆ ಇಲ್ಲೇ ಬರ್ತಿರಲ್ಲ ಅಂತ ಅವಳು ಕೂಡ ಬೈತಾಳೆ. ಹೀಗೆ ಮನೆಯವರೆಲ್ಲ ಅವನು ಬೈದು, ಅಮ್ಮ ಮತ್ತು ಹೆಂಡ್ತಿ ಇಬ್ಬರೂ ಕೂಡ ಬೈತಾರೆ. ಬೈದಾಗ ಅವನಿಗೆ ಇರಿಟೇಷನ್ ಆದರೂ ಕೂಡ ಮನೆಗೆ ಜಾಗ ಬೇಕು ಇರೋಕ್ಕೆ, ಜಾಗ ಇಲ್ಲಲ್ಲ, ನಾನು ಎಲ್ಲಿರಲಿ ಅಂತ ಕೇಳ್ತಾನೆ ಇರ್ತಾನೆ. ಇವರಿಬ್ಬರು ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಡೇ ಬಿಡ್ತಾರೆ. ಹಾಕ್ಕೊಂಡ್ಮೇಲೆ, ಅಮ್ಮ ತೆಗಿಯಮ್ಮ ಬಾಗಿಲು, ತೆಗಿಯಮ್ಮ ಬಾಗಿಲು, ನಿಂದ ಅಮ್ಮಯ್ಯ ಅಂತೀನಿ, ತೆಗಿಯಮ್ಮ ಬಾಗಿಲು, ಇನ್ನೊಂದು ದಿವಸ ಈ ತಪ್ಪು ಮಾಡಲ್ಲ ಕಣಮ್ಮ, ತೆಗಿಯಮ್ಮ ಅಂತ ಗೋಗರಿತಾ ಇರ್ತಾನೆ. ಆದರೆ ಏನೇ ಗೋಗರಿದ್ರೂ ಅವನು ತೆಗಿಯೋದು ಬಾಗಿಲು ಅಷ್ಟೊತ್ತಿಗೇನೆ, ಏಕೆಂದರೆ ಅವನು ಬಾಗಿಲು ತೆಗಿಯೋದು ಇಲ್ಲ, ಅವನ್ನ ಒಳಗೆ ಕೂಡೋದು ಇಲ್ಲ. ಇವರು ಹೇಳಿ ಸಾಕಾಗಿ ಹೋಗಿ ಬಾಗಿಲು ಹಾಕೊಂಡ್ಬಿಡ್ತಾರೆ. ಏನು ಮಾಡಿದ್ರು ಅಮ್ಮ ನನಗೆ ಒಂದಿಷ್ಟಗಳ ಕೊಡಮ್ಮ ಜಾಗ, ಅಷ್ಟಗಳ ಕೊಡಮ್ಮ ಜಾಗ, ಹೀಗೆ ಎಲ್ಲ ಕೇಳ್ತಾ ಇರ್ತಾನೆ. ಬೇಜಾರಾಗಿ ಹತ್ರ ಬಾಗಿಲು ಹಾಕ್ಕೊಂಡೇ ಬಿಡ್ತಾರೆ. ಬಾಗಿಲು ಹಾಕ್ಕೊಂಡ್ಮೇಲೂ ಕೂಡ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾನೆ ಇಲ್ಲ, ಅಲ್ಲೂ ನೆಮ್ಮದಿ ಕೊಡಲ್ಲ. ಸುಮ್ಮನೆ ಬಂದೆ ಅಂತೇಳ್ಬಿಟ್ಟು ಅಲ್ಲೂ ಹೋಗಿ ಬಾಗಿಲು ಹಾಕ್ಕೊಂಡು ಜೋರು ಮಾಡ್ತಾರೆ. ಅಂದರೆ ಕರುಳು ಪಾಪ, ಕರುಳು ಚುರುಕು ಅನ್ನುತ್ತೆ, ಆದರೆ ಬಾಗಿಲು ತೆಗೆದ್ರೆ ಮತ್ತೆ ಅವನು ಅದೇ ರಂಪಾಟ ಮಾಡ್ತಾನೆ ಅಂತೇಳ್ಬಿಟ್ಟು ಸಿಟ್ಟು ಬಂದು ಬಾಗಿಲೇ ತೆಗಿಯಲ್ಲ, ಹಾಕ್ಕೊಂಡೇ ಬಿಡ್ತಾರೆ. ಹೋಗಿ ಕಾಲು ಇಟ್ಕೊಂಡ್ರೆ ಅವರಮ್ಮ ಜಾಡ್ಸಿ ಒದ್ದೇ ಬಿಡ್ತಾಳೆ, ದಾಟಾಚಿಗೆ ಇಲ್ಲಿ ಬರಲೇಬೇಡ ನೀನು ಅಂತೇಳ್ಬಿಟ್ಟು. ಅಮ್ಮ ಎಲ್ಲೋಗ್ಲಮ್ಮ ನಾನು ಅಂತಾನೆ, ಎಲ್ಲಾರ ಹೋಗಿ ಸಾಯು, ಇಲ್ಲಿ ಬರಬೇಡ ಅಂತೇಳಿ ಬೈತಾಳೆ. ಆಗ ಅವನು ಸರಿ ಅಂತೇಳ್ಬಿಟ್ಟು ಹೋಗಿ ಬಾಗಿಲು ಹಾಕ್ಕೊಂಡೇ ಬಿಡ್ತಾರೆ. ಬಾಗಿಲು ಹಾಕ್ಕೊಂಡಾಗಂತೂ ಅಮ್ಮ ಅಂತ ಓಡೋಗ್ತಾನೆ. ಏನೇ ಓಡೋದ್ರೂ ಬಾಗಿಲು ತೆಗೆಯೋದಕ್ಕಿಲ್ಲ, ಹಂಗಾಗುತ್ತೆ. ಆಗ ಅವಳಿಗೆ ಅದನ್ನೆಲ್ಲ ನೋಡಿರ್ತಾನೆ, ಭಾಳ ಬೇಜಾರಾಗುತ್ತೆ. ಯಾಕಾರು ಬಂದು ಅನಿಸ್ಬಿಟ್ಟಿರುತ್ತೆ ಅವನಿಗೆ. ಆಮೇಲೆ ಅವನೇನು ಮಾಡ್ತಾನೆ ಅಂದರೆ, ಅವ್ರು ಬಾಗಿಲು ಹಾಕ್ಕೊಂಡು ಒಳಗೋದ್ರೂ ಬಿಡೋದೇ ಇಲ್ಲ. ಬಾಗಿಲು ತಟ್ಟಿ ಅಮ್ಮ ತೆಗಿಯಮ್ಮ ಬಾಗಿಲು ಅಂತ ಹೇಳ್ತಲೇ ಇರ್ತಾನೆ. ಅವ್ರೇನು ಮಾಡಿದ್ರು ತೆಗಿಯೋಲ್ಲ ಬಾಗಿಲು. ಅತ್ತೆ ಜ್ವರ ಬಂದಿದೆಯಂತೆ, ಅತ್ತೆ ಅಂದರೆ ಜ್ವರ ಬಂದರೆ ಬರಲಿ ಬಿಡು, ಏನಂತೆ,
ಹುಷಾರು ಮಾಡ್ಕೊಳ್ತಾನೆ ಎಲ್ಲಾರ ಹೋಗಿ ಅಂತೇಳಿ. ಕೊನೆಗೂ ಬಾಗಿಲು ತೆಗಿಯೋದಿಲ್ಲ. ಅವನು ಹೊತ್ತು ಸಾಕಾಗಿ ಲಾಸ್ಟಿಗೆ ತಳ್ಳಾಡ್ಕೊಂಡು ಹೋಗ್ತಾನೆ ಆ ಕಡೆ ಹೋದ್ಮೇಲೆ ಇವರು ಆವಾಗಲೂ ಬಾಗಿಲು ತೆಗಿಯಲ್ಲ. ಕೋಪ ಬಂದ್ಬಿಟ್ಟಿರೋ ಸಿಕ್ಕಾಬಟ್ಟೆ ಸಿಟ್ಟಿದೆ, ಕೋಪ ಇದೆ, ಹಾಗಾಗಿ ಬಾಗಿಲು ತೆಗಿಯಲ್ಲ. ಕಾರಣನ ಹೆಂಡ್ತಿ ಇವಾಗ ಬೆಳಿಗ್ಗೆಗೆ ತಿಂಡಿಗೆ ಏನೇನು ಬೇಕು ಎಲ್ಲ ಯಜಮಾನ್ರಿಗೆ ಮಾಡಿಟ್ಟು, ಬಿಸಿ ಬಿಸಿ ಕಷಾಯ, ಬಿಸಿ ಬಿಸಿ ಕಾಫಿ, ಟೀ ಎಲ್ಲ ಮಾಡಿಟ್ಟು ಎಲ್ಲ ಒಪ್ಪಿಸಿ ಅತ್ತೆಗೆ ಇಷ್ಟು ಟೈಮಿಗೆ ಇದು ಕೊಡಿ, ಇಷ್ಟು ಟೈಮಿಗೆ ಇದು ಕೊಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆವಾಗ ಅಜ್ಜಿ ಕೂಡ ಮೊಮ್ಮಗಳ ಬಗ್ಗೆ ಬೇಸ್ ಅಂತ ಇರುತ್ತೆ. ಎಷ್ಟು ಒಳ್ಳೆ ಹುಡುಗಿ, ನಮ್ಮ ಮನೆಗೆ ಸೊಸೆಯಾಗಿ ಬಂದಿದೆ ಮಗು ಅಂತ. ಅಷ್ಟು ಮನೆ ಜವಾಬ್ದಾರಿ ಎಲ್ಲ ತೊಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಹಾಸ್ಪಿಟ್ಲು ಬೇರೆ ಹೋಗಬೇಕು ಅವಳು. ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಬೇಗ ಅಡುಗೆ ತಿಂಡಿ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಡಬೇಕು. ಆದರೆ ಮಧ್ಯಾಹ್ನಕ್ಕೆ ನಾನೇ ಮಾಡ್ಕೊಳ್ತೀನಿ ಅಡುಗೆ ಅಂತ ಮಾಲತಿ ಹೇಳ್ತಾಳೆ. ಆದರೂ ಅತ್ತೆ ಪರವಾಗಿಲ್ಲ, ನಾನೆಲ್ಲ ಮಾಡಿಟ್ಟಿದ್ದೀನಿ, ಬಿಸಿಯಾಗಿ ಅವ್ರಿಗೆ ಕೊಡಿ ನೀವು ಅಂತೇಳಿ. ಆಯಿತು ಅಂತೇಳಿ ಕೊಡ್ತಾರೆ. ಕಾರಣಕ್ಕೆ ಕೇಳೋಕ್ಕೆ ಆಗಲ್ಲ, ಪಾಪ ಅವನು ತಳ್ಳಾಡ್ಕೊಂಡು ಕೇಳ್ತಾನೆ. ಹೀಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಮಾಲತಿಗೆಲ್ಲ ಒಪ್ಪಿಸಿ ಸರಿ ಡ್ಯೂಟಿಗೆ ಹೊರಡ್ತಾಳೆ ನಿಧಿ. ಆಗ ಬಿಸಿಯಾಗಿ ಎಲ್ಲ ಕೊಡಿ ಅಂತೇಳಿ ಕರ್ಣಗೆ ಪಾಪ ಕೇಳೋಕ್ಕೆ ಆಗ್ತಾಯಿರಲ್ಲ. ಆಗ ಹೆಂಗೋ ಕುಂಟ್ಕೊಂಡು ಅಲ್ಲೇ ರೂಮಲ್ಲೇ ಓಡಾಡ್ತಾ ಇರ್ತಾನೆ. ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡು ನೆಡ್ದಾಡ್ಕೊಂಡು ನಿಧಾನಕ್ಕೆ ಇರ್ತಾನೆ. ನಿಧಿ ನೋಡ್ಕೋತಾಳೆ, ಟೈಮ್ ಟು ಟೈಮ್ ಬರ್ತಾಳೆ. ನರ್ಸಿಂಗ್ ಹೋಮಿಂದ ಬಂದು ನೋಡ್ಕೊಳ್ತಾ ಇರ್ತಾಳೆ. ಆದರೆ ಅವ್ರ ಮಾವನ ಮಾತ್ರ ಎಲ್ಲರಿಗೂ ಬೇಜಾರು ತರಿಸ್ಬಿಟ್ಟಿದ್ದಾನೆ ಅವ್ರ ಮಾವ. ಯಾಕೆ ಅಂತಂದರೆ ತುಂಬಾ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.